ಹಲಸೂರು ಕೆರೆ ಕಲ್ಯಾಣಿಯಲ್ಲಿ ಗಣಪ ವಿಸರ್ಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು 58 ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇನ್ನು ಮುಳುಗು ತಜ್ಞರು ಸೇರಿ ಇನ್ನಿತರ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ನೇರವಾಗಿ ಮುಳುಗು ತಜ್ಞರಿಂದಲೇ ಗಣಪತಿಯ ವಿಸರ್ಜನೆ ನಡೆಯುತ್ತೆ. ಗಣಪತಿ ತರುವಂತಹ ಭಕ್ತರಿಗೆ ವಿಸರ್ಜನೆ ಮಾಡುವುದಕ್ಕೆ ನಿಷೇಧಿಸಲಾಗಿದೆ. ವಿಸರ್ಜನೆಗೆ ಬರುವಂತಹ ಜನರಿಗೆ ತೊಂದರೆ ಆಗದಂತೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಅಹಿತಕರ ಘಟನೆ ನಡೆಯದಂತೆ ಪೊಲೀಸರನ್ನ ನಿಯೋಜಿಸಲಾಗಿದ್ದು ಮೊದಲ ದಿನವೇ ಸಾವಿರಾರು ಮೂರ್ತಿ ವಿಸರ್ಜನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು 1 ಅಡಿಯಿಂದ 12 ಅಡಿ ಗಣಪತಿ ವಿಸರ್ಜನೆಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಹಲಸೂರು ಕೆರೆ ಕಲ್ಯಾಣಿಯಲ್ಲಿ ಇದೀಗ ಗಣಪ ವಿಸರ್ಜನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು 58 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು 1 ಅಡಿ 12 ಅಂದರೆ 1 ಅಡಿಯಿಂದ 12 ಅಡಿ ಗಣಪತಿ ವಿಸರ್ಜನೆಯ ಅವಕಾಶ ಕೂಡ ಇದೆ. 58 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ದು ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ವಾಕ್ತರು ನಡೆಸಿದ್ದಾರೆ. ಬನ್ನಿ ನೋಡೋಣ. ಇವತ್ತು ಬೆಂಗಳೂರಿನಾದ್ಯಂತ ಗಣೇಶ ಚತುರ್ಥಿಯನ್ನು ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಹಬ್ಬವನ್ನು ಮಾಡುವಂಥ ಕೆಲಸ ಬೆಂಗಳೂರು ಜನತೆ ಮಾಡ್ತಾ ಇದ್ದಾರೆ. ಗಣಪತಿ ಮೊದಲ ದಿನವೇ ವಿಸರ್ಜನೆ ಮಾಡುವಂಥ ಕೆಲಸ ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಭಾಗದಲ್ಲಿ ನಡೆಯುತ್ತೆ. ಇದೇ ಕಾರಣಕ್ಕಾಗಿಯೇ BBMP ವತಿಯಿಂದ ಬೆಂಗಳೂರಿನ 8 ವಲಯದಲ್ಲೂ ಕೂಡ ವಿಸರ್ಜನೆ ಮಾಡುವಂಥ ಸ್ಥಳಗಳನ್ನೆಲ್ಲ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಮುಳುಗು ತಜ್ಞರನ್ನು ಸೇರಿದಂತೆ ಅದರದ್ದೇ ಆದಂಥ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹಲಸೂರು ಕೆರೆ ಏನಿದೆಯೋ, ಹಲಸೂರು ಕೆರೆಯ ಪಕ್ಕದಲ್ಲೇ ನಿರ್ಮಾಣ ಆಗಿರುವಂಥ ಕಲ್ಯಾಣಿ ಏನಿದೆಯೋ, ಆ ಕಲ್ಯಾಣಿ ಬಳಿ ನಾನಿದ್ದೇನೆ. ಈ ಕಲ್ಯಾಣಿ ಏನಿದೆಯೋ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಕಲ್ಯಾಣಿ ಅಂದರೆ ತಪ್ಪಾಗಲ್ಲ. ಗಣೇಶ ವಿಸರ್ಜನೆಗಂತಲೇ ಈ ಒಂದು ಕಲ್ಯಾಣಿಯನ್ನು BBMP ವತಿಯಿಂದ ನಿರ್ಮಾಣ ಮಾಡಿರುವಂಥದ್ದು. ಈ ಒಂದು ಕಲ್ಯಾಣಿಗೆ ಈಗಾಗಲೇ ಒಂದು ಗಣಪತಿ ಒಂದು ಗೌರಿಯನ್ನು ವಿಸರ್ಜನೆ ಮಾಡುವಂಥ ಕೆಲಸ ಬೆಂಗಳೂರು ಜನ ಈಗಾಗಲೇ ಮಾಡಿರುವಂಥದ್ದು. ಇನ್ನೂ ಸಮಯ ಹೋದಂಗೆಲ್ಲನೂ ಕೂಡ 2 ಗಂಟೆ 3 ಗಂಟೆ ಬಹುತೇಕ 6 ಗಂಟೆಯ ನಂತರ ಬೆಂಗಳೂರಿನ ಈ ಒಂದು ಭಾಗ ಏನಿದೆಯೋ ಹಲಸೂರು ಸುತ್ತಮುತ್ತಲಿರುವಂತಹ ವಿವಿಧ ಒಂದು ಏರಿಯಾಗಳಿಂದ ನೂರಾರು ಗಣಪತಿಗಳು ಬರ್ತವೆ. ಬಹುದೊಡ್ಡ ಗಣಪತಿಗಳು ಕೂಡ ಬರ್ತವೆ. ಸಣ್ಣದಾಗಿ 1 ಅಡಿಯಿಂದ ಹೆಚ್ಚು ಕಡಿಮೆ 15-18 ಅಡಿವರೆಗೂ ಕೂಡ ಗಣಪತಿ ಮೂರ್ತಿಗಳಲ್ಲೂ ವಿಸರ್ಜನೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಯಾರು ಇವತ್ತು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಬರ್ತಾರೋ, ಪ್ರತಿಷ್ಠಾಪನೆ ಮಾಡಿರ್ತಾರೋ ಅವರೆಲ್ಲರೂ ಕೂಡ ಒಂದು ದಿನದ ಒಂದು ಮಟ್ಟಕ್ಕೆ ಸಂಜೆಗೆ ಅವುಗಳನ್ನು ವಿಸರ್ಜನೆ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ. ಒಂದು ದಿನದ ಬಳಿಕ 3 ದಿನ, 5 ದಿನ, 7 ದಿನ, 9 ದಿನ, 11 ದಿನ, 13 ದಿನ, 15 ದಿನ ಎನ್ನುವಂತಹ ರೂಪದಲ್ಲಿ ವಿಸರ್ಜನೆ ಮಾಡುವಂಥ ಪದ್ಧತಿ ಪ್ರತಿ ವರ್ಷವೂ ಕೂಡ ಇದೆ. ಅಂದರೆ ಈ ಒಂದು ಜಾಗವನ್ನೇ ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡೇ ಬರ್ತಾರೆ. ಹಲಸೂರು ಸುತ್ತಮುತ್ತಲಿರುವಂಥ ಒಂದು ವಿವಿಧ ಸ್ಥಳಗಳೇನಿದ್ದಾವೋ, ಹಲಸೂರು ಆಗ್ಬೋದು, ಶಿವಾಜಿನಗರ ಆಗ್ಬೋದು, ಸುತ್ತಮುತ್ತಲ ಏರಿಯಾ ಪ್ರಮುಖವಾದಂಥ ಏರಿಯಾಗಳಿಂದಲೇ ಯಾವುದು ಹತ್ತಿರ ಇರುತ್ತೋ ಆ ಹತ್ತಿರ ಇರುವಂತಹ ಕಲ್ಯಾಣಿಗಳನ್ನು ಆಯ್ಕೆ ಮಾಡಿಕೊಂಡೇ ಬರ್ತಾರೆ. ಇದನ್ನು ಹೊರತುಪಡಿಸಿ ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆಯನ್ನು ಕೂಡ ನೂರಾರು ಮೊಬೈಲ್ ಟ್ಯಾಂಕ್ಗಳನ್ನು BBMP ವತಿಯಿಂದ ನೇಮಕ ಮಾಡಿರುವಂಥದ್ದು, ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಎಲ್ಲಿ ಕಲ್ಯಾಣಿಗಳು ಸಿಗಲ್ವೋ ಆ ಕಲ್ಯಾಣಿಗಳನ್ನು ಹೊರತುಪಡಿಸಿ ತೀರಾ 1 ಅಡಿ 2 ಅಡಿ 3 ಅಡಿ ರೂಪದಲ್ಲಿರುವಂಥ ಗಣಪತಿಗಳೇನಾದರೂ ಬಂದರೆ ಮೊಬೈಲ್ ಟ್ಯಾಂಕ್ ಮೂಲಕವಾಗಿ ವಿಸರ್ಜನೆ ಮಾಡುವಂಥ ಕೆಲಸವೂ ಕೂಡ BBMP ವತಿಯಿಂದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಇಲ್ಲಿ ನೋಡುವಂಥದ್ದೇ ಆದರೆ ಇವರೆಲ್ಲರೂ ಕೂಡ ಇಲ್ಲಿ ನೇಮಕ ಆಗಿರುವಂಥ ಮುಳುಗು ತಜ್ಞರು ಸೇರಿದಂತೆ ವಿವಿಧ ರೀತಿಯಾದಂಥ ಸಿಬ್ಬಂದಿಗಳು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸದ್ಯ ಹಲಸೂರು ಕಲ್ಯಾಣಿ ಏನಿದೆಯೋ, ಹಲಸೂರು ಕೆರೆಯ ಪಕ್ಕದಲ್ಲೇ ನಿರ್ಮಾಣ ಆಗಿರುವಂಥ ಕಲ್ಯಾಣಿ ಏನಿದೆಯೋ 50ರಿಂದ 58 ಜನ ಸಿಬ್ಬಂದಿಗಳನ್ನು ಇಲ್ಲಿ ನೇಮಕ ಮಾಡಲಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಭದ್ರತೆಯು ಕೂಡ ಹೆಚ್ಚಿನ ರೂಪದಲ್ಲಿ ಒದಗಿಸುವಂಥ ಕೆಲಸ ಪೊಲೀಸ್ ಇಲಾಖೆಯು ಕೂಡ ಮಾಡಿರುವಂಥದ್ದು. ಹಲಸೂರು ಪೊಲೀಸ್ ಠಾಣಾ ವತಿಯಿಂದ ಸಾಕಷ್ಟು ಸಿಬ್ಬಂದಿಗಳ ಈಗಾಗಲೇ ನೇಮಕ ಮಾಡಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ತುಂಬ ದೊಡ್ಡದಾದಂತಹ ಗಣಪತಿಗಳೇನಾದರೂ ವಿಸರ್ಜನೆಗೆ ಬಂದರೆ ವೆಹಿಕಲ್ಗಳು ಅದರದ್ದೇ ಆದಂತಹ ವೆಹಿಕಲ್ಗಳನ್ನು ಇಲ್ಲಿ ಏನು ಕಾಂಟ್ರಾಕ್ಟ್ ತೆಗೆದುಕೊಂಡಿರ್ತಾರೋ ಆ ಸಿಬ್ಬಂದಿಗಳು ದೊಡ್ಡ ಗಣಪತಿಗಳನ್ನು ವಿಸರ್ಜನೆ ಮಾಡಲಿಕ್ಕೂ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೈಗೊಂಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಗಣಪತಿಗಳನ್ನು ಯಾರು ವಿಸರ್ಜನೆ ಮಾಡಲಿಕ್ಕೆ ಬರ್ತಾರೋ ಸಾರ್ವಜನಿಕವಾಗಿ ಅವ್ರು ಯಾರಿಗೂ ಕೂಡ ಒಳಗಡೆ ಅಲೋ ಮಾಡಲಿಕ್ಕೆ ಬಿಡೋದಿಲ್ಲ. ಕೇವಲ ಇಲ್ಲಿ ಯಾರು ಸಿಬ್ಬಂದಿಗಳನ್ನು ನೇಮಕ ಮಾಡಿರ್ತಾರೋ, ಜೊತೆಗೆ ಮುಳುಗು ತಜ್ಞರನ್ನು ಏನು ನೇಮಕ ಮಾಡ್ತಾರೋ ಅವರನ್ನಷ್ಟೇ ಕಲ್ಯಾಣಿ ಒಳಗಡೆ ಬಿಡಲಿಕ್ಕೆ ಅವಕಾಶ ಇರುವಂಥ ಕಾರಣದಿಂದಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲೆಲ್ಲರೂ ಕೂಡ ಸಿಬ್ಬಂದಿಗಳನ್ನು ನೇಮಕ ಮಾಡಿ BBMP ವತಿಯಿಂದ ಒಂದು ರೀತಿಯಾದಂಥ ಭದ್ರತೆಯನ್ನು ಒದಗಿಸಿದೆ. ಅಂದರೆ
ತಪ್ಪಾಗಲಿಕ್ಕಿಲ್ಲ. ಸದ್ಯಕ್ಕೆ ಈಗ ಒಬ್ಬೊಬ್ಬರೇ ಗೌರಿಗಳನ್ನು ವಿಸರ್ಜನೆ ಮಾಡಲಿಕ್ಕೆ ಬರ್ತಿರುವಂಥದ್ದು ಕೂಡ ಸಾಕ್ಷಿ ಆಗ್ತಾ ಇದೆ. ಒಟ್ಟು ಇಲ್ಲಿ ಒಂದು ಗಣಪತಿ 2-3 ಗೌರಿಗಳನ್ನು ಸದ್ಯಕ್ಕಂತೂ ಇಲ್ಲಿ ವಿಸರ್ಜನೆ ಮಾಡಲಾಗಿದೆ. 12 ಗಂಟೆ 1 ಗಂಟೆ ಹೆಚ್ಚು ಕಡಿಮೆ 6 ಗಂಟೆ ಆದ ಬಳಿಕ ಲಕ್ಷಾಂತರ ಗಣಪತಿ ಮೂರ್ತಿಗಳನ್ನು ಇವತ್ತು ಮೊದಲ ದಿನವೇ ವಿಸರ್ಜನೆ ಮಾಡಲಿಕ್ಕೂ ಕೂಡ ಜನ ಮುಂದಾಗ್ತಾರೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾದಂಥ ಉದಾಹರಣೆ, ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.